ನನಗೆ ಹೀಗೆಲ್ಲ ಯಾಕಾಗುತ್ತಮ್ಮ? ಹುಡ್ತಾಗ್ಲೇ ನಿಮ್ಗೆ ದೂರ ಆತೆ. ಈಗ ಈಗ ನನ್ನ ಮಗುವಿಂದ ದೂರ ಆಗ್ತಿದ್ದೀನಿ. ನಾನು ಏನ್ ಪಾಪ ಮಾಡಿದ್ದೀನಮ್ಮ? ನಿತ್ಯ ಹಾಗಿರೋದೇ ನೀನು ಮಾಡಿರೋ ಪಾಪ ಕಣೆ. ಈ ಮನೆ ಸೊಸೆ ಆಗಿದ್ದೆ ನಿನಗೆ ಹಿಡ್ದಿರೋ ದರಿದ್ರ. ಬದುಕ್ಬೇಕು ಅಂತ ಆಸೆ ಆಗ್ತಿದ್ಯಮ್ಮ. ನನ್ನ ಮಗುನ ನಾನು ಕಣ್ಣಾರೆ ನೋಡ್ಬೇಕು ಅಂತ. ನೀವ್ಯಾರು ಅಳ್ಬೇಡಿ. ಇದು ಆನಂದವಾಗಿರೋ ಸಮಯ. ಎಲ್ಲರೂ ಸಂತೋಷವಾಗಿರ್ಬೇಕು. ನಗು ಬಿಟ್ರೆ ಅಳು ಕೇಳಿಸ್ಬಾರ್ದು. ಹಾಯಾಗಿ ನಗ್ಬೇಕು. ಇವಳೇನೆ ಚಂದ್ರಮುಖಿ ತರ ಆಡ್ತಾಳೆ. ತಕ್ಷಣ ಅಳೋದು, ತಕ್ಷಣ ನಗೋದು. ಅದು ಅಳಕ್ಕಾಗ್ದಿರೋ ನಗು. ಅಜ್ಜಿ, ಏನಾದ್ರೂ ಒಂದು ಖುಷಿ ಕೊಡೋ ವಿಷಯ ಹೇಳಿ. ಅತ್ತೆ, ನಗು ತೋರ್ಸೋ ಮಾತೇನಾದ್ರೂ ಹೇಳಿ. ಚಿಕ್ಕಪ್ಪ ಚಿಕ್ಕಮ್ಮ, ನೀವು ಜೋಕ್ಸ್ ಚೆನ್ನಾಗಿ ಮಾಡ್ತೀರಲ್ವಾ? ಒಂದು ಹೇಳಿ. ಅಮ್ಮ, ಹ್ಯಾಪಿ ನ್ಯೂಸ್ ಏನಾದ್ರೂ ಹೇಳಮ್ಮ. ಗಂಗಾ, ಗಂಗಾ. ಅಲ್ಲಿ ನೋಡಿ, ಅವ್ರು ಕರೀತಿದ್ದಾರೆ, ಬನ್ನಿ. ಏನ್ರಿ ಕರ್ದಿದ್ದು? ಪಾಪು ಎಲ್ಲಿ? ಹಾ? ಪಾಪುನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀರಾ. ಸ್ನಾನ ಮಾಡ್ಸೋದು ಸ್ವಲ್ಪ ಡಿಲೇ ಆಯ್ತು, ಆದ್ರೆ ರೆಡಿ ಮಾಡ್ಸೋದ್ರಲ್ಲಿ ನಾವೇ ಎವರ್ಗ್ರೀನ್. ಎವರೆಸ್ಟ್ ಬಂಗಾರ. ಸರ್, ಕ್ರೆಡಿಟ್ ಎಲ್ಲ ನೀವು ಒಬ್ಬರೇ ತಗೋತೀರಾ? ಪಾಪುನ ರೆಡಿ ಮಾಡೋದ್ರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇಲ್ವಾ? ನೀನ್ ಮಾಡಿದ ಹೆಲ್ಪ್ನ ನಾನು ನೋಡುದ್ನಲ್ಲ. ಯಾವಾಗ್ಲೂ ಇನ್ಸರ್ಟ್ ಮಾಡ್ಕೊಂಡು ಆ ಟೈ ಕಟ್ಕೊಂಡು ಬರೋದನ್ ಬಿಟ್ರೆ ಬೇರೆ ಕಾಸ್ಟ್ಯೂಮ್ ಅಲ್ಲಿ ಒಂದ್ಸಲನಾರು ಬಂದಿದ್ಯಾ? ಪ್ರೋಟೋಕಾಲ್ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿದೆ? ಸರಿ, ಅಳ್ಬೇಡ. ಗಂಗಾ, ನಾಣಿ ಕೂಡ ಹೆಲ್ಪ್ ಮಾಡಿದ್ದಾನೆ. ಇಬ್ರು ಸೇರಿಸಿ ಪಾಪನ್ ರೆಡಿ ಮಾಡಿದೀವಿ. ಹೇಗ್ ಕಾಣ್ತಿದ್ದ ನೀನು? ಮುದ್ದಾಗಿದ್ದಾನೆ ರೀ. ಇವನಿಗೆ ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಯಾಕೆ ಆ ಥರ ಬೊಟ್ಟಿಡ್ತಿದ್ಯಾ? ದೃಷ್ಟಿ ಬೊಟ್ಟು ರೀ. ಹೀಗೆ ಕಾಡ್ಗೆಲಿ ಬೊಟ್ಟಿಟ್ರೆ ಪಾಪುಗೆ ಯಾವ ದೃಷ್ಟಿನೂ ಆಗಲ್ಲ. ಹೌದಾ ನಾಣಿ? ಸರ್, ಇದನ್ ಹೇಗ್ ಮರ್ತ್ವಿ ನಾವು? ದೃಷ್ಟಿ ಬೊಟ್ಟು ಇಡ್ಬೇಕಲ್ವಾ?
ಅಯ್ಯೋ ನನಗೆ ಯಾಕೆ ದೃಷ್ಟಿ ಚುಕ್ಕಿ ಇಡ್ತಾ ಇದ್ದೀರಾ ರೀ? ನಿನ್ನ ಹೊಟ್ಟೆಲು ಬೇಬಿ ಇದೆಯಲ್ವಾ, ಅದಕ್ಕೆ ದೃಷ್ಟಿ ತಗಲ್ಬಾರ್ದು ಅಂತ. ಆ ಬೇಬಿಗೆ ನಾನು ಹೇಗೂ ದೃಷ್ಟಿ ಬೊಟ್ಟಿಡಲ್ಲ ಅಂತ ನೀವು ನನಗೆ ಇಟ್ರಾ? ಅದೇನೆ, ಈ ಪಾಪಕ್ಕೆ ಬೊಟ್ಟಿಟ್ಟವಳು ನಮ್ ಬೇಬಿಗಿಡಲ್ವಾ? ಆ ಅದೃಷ್ಟ ನನಗಿಲ್ಲ ರೀ. ಏನ್ ಹೇಳ್ತಿದ್ದೀರಾ ಮೇಡಮ್? ಆ ಕೆಲಸ ಎಲ್ಲ ನಿಮ್ ಸರ್ಗೆ ಬಿಡ್ತಿಲ್ಲ ನಾಣಿ ಅವ್ರೆ, ನಂಗೆ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಅಲ್ವಾ ಕಷ್ಟಪಟ್ಟು ಟ್ರೈನಿಂಗ್ ಕೊಡ್ತಿರೋದು. ಈ ಮಗು ಹೊಟ್ಟೆಲಿರುವಾಗಿಂದ ಮಗುದ ಧ್ಯಾನ ಬಿಟ್ರೆ ನಾನೇನಾದ್ರೂ ನೋಡ್ಕೊಂಡ್ರಾ ನೀವು? ಅದಕ್ಕೆ ನನಗೆ ಹರ್ಟ್ ಆಗಿದೆ. ನಾಳೆ ಮಗು ಹುಟ್ಟಿದ ಮೇಲೆ ನಾನು ದೂರನೇ ಇರ್ತೀನಿ. ಹತ್ರ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ನೀನ್ ಹೇಗ್ ಬರಲ್ವೋ ನಾನು ನೋಡ್ತೀನಿ. ನಾನು ಬರ್ಬೇಕು ಅಂದ್ಕೊಂಡು ಬರಕ್ಕಾಗಲ್ಲ ರೀ. ನಾನ್ ಕರೆಸ್ತೀನಲ್ಲ. ಅದು ನಿಮ್ಮಿಂದ ಆಗಲ್ಲ. ಈ ಸೂರ್ಯವಂಶದ ಜೈಸೂರ್ಯನಿಗೆ ಆಗದೆ ಇರೋ ಕೆಲ್ಸನ ಏನ್ ಮಾತಾಡ್ತಿದ್ಯಾ ಗಂಗಾ? ಕೆಲವೊಂದು ಕೆಲ್ಸ ಆ ದೇವ್ರಿಂದನೂ ಆಗಲ್ಲ ರೀ. ನಿನ್ ದೇವ್ರಿಂದನೂ ಆಗದೆ ಇರೋದು ನನ್ನಿಂದ ಆಗತ್ತೆ. ಅದು ನಡೆಯೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮೇಡಮ್, ನೀವು ಸಾರ್ ಮೇಲೆ ಕೋಪ ಮಾಡ್ಕೊಂಡ್ರೇನು? ನಿಮ್ ಕೋಪ ಸಾರ್ ಕೋಪ ಎರಡು ಗಾಳಿ ದೀಪದಾಗೆ. ದೀಪ ಹಚ್ಚಿದ ತಕ್ಷಣ ಆರೋಗ್ಬಿಡುತ್ತೆ. ಹೌದು, ಹುಟ್ಟಿದಷ್ಟೇ ಬೇಗ ಸಾವು ಬರ್ತಿದೆ ನನಗೆ. ಸರಿ, ನಾನೇನ್ ಮಾಡ್ಬೇಕು ಹೇಳು ಗಂಗಾ? ಬೇಗ ಮಾಡ್ಬಿಡ್ತೀನಿ. ನನಗೆ ಗೊತ್ತು ರೀ, ನೀವು ನನಗೋಸ್ಕರ ಏನಾದರೂ ಮಾಡ್ತೀರಾ. ಕೇಳು ಮತ್ತೆ ಲೇಟ್ ಯಾಕೆ? ಆಲ್ರೆಡಿ ಲೇಟ್ ಆಗಿದೆ ರೀ. ಅದೇ ಅಲ್ವಾ ನಾನು ಹೇಳಿದ್ದು. ನೀವ್ ಕೇಳಿದ್ನ ನನ್ಗೆ ಯಾಕೆ ಮಾಡಕ್ಕಾಗಲ್ವಾ? ನಾನು ನೋಡ್ತೀನಿ. ಅಯ್ಯೋ, ಪಾಪುಗೆ ಹಸುವಾಗ್ತಿರತ್ತೆ, ಏನಾದ್ರೂ ತಿನ್ನಿಸ್ಬೇಕು. ತಿನ್ನಿಸ್ತೀರಾ? ಅಯ್ಯೋ ಅಷ್ಟೇನಾ? ಇಷ್ಟಕ್ಕೋಸ್ಕರ ಅಷ್ಟೊಂದು ಬಿಲ್ಡಪ್ ಕೊಟ್ಟ ನಾನೇ? ಸಾರ್, ಇಂಡಿಯನ್, ಇಟಾಲಿಯನ್, ಅಮೆರಿಕನ್, ಚೈನೀಸ್, ಜಾಪನೀಸ್, ಕಾಂಟಿನೆಂಟಲ್, ಎನಿ ಫುಡ್. ಬೇಬಿ ಯಾವ ಫುಡ್ ತಿಂತಾನೋ ಅದನ್ನ ಬೇಗ ಆರ್ಡರ್ ಮಾಡು. ಏನ್ ಸರ್ ಹೇಳ್ತಿದ್ದೀರಾ? ಕೇಳಿಸ್ಲಿಲ್ವಾ ನಾಣಿ? ಚಿಕ್ಕ ಮಕ್ಕಳು ಅದನ್ನ ತಿನ್ನಲ್ಲ ರೀ. ಅವ್ರು ತಿನ್ನೋ ಫುಡ್ಡೇ ಬೇರೆ ಇರುತ್ತೆ. ಹಾಲು ಕುಡಿತಾರೆ, ಸೆರ್ಲೆಕ್ ತರದ್ದೇ ತಿಂತಾರೆ. ನಿಂಗೆ ಏನ್ ಬೇಕೋ ಅದನ್ನ ನಾನು ತಿನ್ನಿಸ್ತೀನಿ. ನಿಮ್ಮಮ್ಮ ಹ್ಯಾಪಿ ಆಗಿದ್ರೆ ನಂಗೆ ಅಷ್ಟೇ ಸಾಕು. ನಿಮ್ ಮೇಡಮ್ನ ಕೇಳಿ ಮೆನು ರೆಡಿ ಮಾಡು, ಪಾಪಕ್ಕೆ ತಿನ್ಸೋಣ. ಓಕೆ ಸರ್. ಅಯ್ಯೋ ಅಯ್ಯೋ, ಈಗಷ್ಟೇ ಸ್ನಾನ ಆಯ್ತಲ್ಲೋ, ಆಗ್ಲೇ ಮಾಡ್ಕೊಂಡ್ಯಾ? ಸುಸ್ಸು ಬಂದ್ರೆ ಹೇಳ್ಬೇಕಲ್ವಾ? ಅವನ ಭಾಷೆಲ್ಲ ಅವ್ನು ಹೇಳಿರ್ತಾನೆ ಸರ್, ನಮ್ಗೆ ಅರ್ಥ ಆಗಲ್ಲ. ಸರಿ, ಇನ್ನೊಂದು ಬಟ್ಟೆ ತಗೋಬಾ. ಓಕೆ ಸರ್.
ಅಯ್ಯೋಯ್ಯೋಯ್ಯೋಯ್ಯೋ ನೆಕ್ಸ್ಟ್ ಟೈಮ್ ಈಗ ಅರ್ಜೆಂಟ್ ಆದರೆ ಏನಾದರೂ ಸಿಗ್ನಲ್ ಕೊಡು ಸರಿನಾ? ಏನ್ರಿ ಇದೆಲ್ಲ ನಿಮಗೆ ಕಷ್ಟ ಅನ್ನಿಸ್ತಿದ್ಯಾ? ಯಾವುದೆಲ್ಲ? ಅದೇ ಪಾಪುಗೆ ಹೀಗೆಲ್ಲ ಸೇವೆ ಮಾಡೋದು ನಿಮಗೆ ಅಭ್ಯಾಸ ಇಲ್ವಲ್ಲ? ಏನಾಯ್ತು ರೀ? ಇವನು ನೋಡ್ತಿದ್ರೆ ನನ್ನನ್ನೇ ನೋಡ್ಕೊಂಡ ಹಾಗಾಗ್ತಿದೆ ಗಂಗಾ. ಸರಿಯಾಗಿ ನಾನು ಇವನಷ್ಟಿದ್ದಾಗ್ಲೇ ನಮ್ಮಮ್ಮ ಸತ್ತೋಗಿದ್ದು. ಅಲ್ಲಿವರೆಗೂ ಅಮ್ಮನ ಮಡ್ಲಲ್ಲಿದ್ದಿದ್ದು ನಾನು ಅಮ್ಮ ಕಾಣ್ದೆ, ಅಮ್ಮ ಏನಾದ್ಲೋ ಎಲ್ಲಿಗೆ ಹೋದ್ಲೋ ಗೊತ್ತಾಗದೆ ಅಳ್ತಿದ್ದೆ. ಅಜ್ಜಿ ಮತ್ತೆ ಅತ್ತೆ ನನ್ನನ್ನು ನೋಡ್ಕೊಂಡ್ರು, ಹಾಗೇನೆ ಚಿಕ್ಕಮ್ಮನೂ ನೋಡ್ಕೊಂಡ್ರು. ಈಗ ನಾನಿವ್ನಿಗೆ ಮಾಡ್ತಿರೋದೆಲ್ಲ ಆಗ ಅವರು ನನಗೆ ಮಾಡಿದ್ರು. ಆ ವಯಸ್ಸಲ್ಲಿ ನನಗೇನು ಗೊತ್ತಿಲ್ಲ. ಆದರೆ ನನ್ನ ಹೆತ್ತು ನನ್ನಮ್ಮ ನನ್ನ ಬಿಟ್ಟು ಹೋಗುವಾಗ ಎಷ್ಟು ಒದ್ದಾಡಿದ್ಲು. ಹೆತ್ತು ಮಗುನ ಬಿಟ್ಟು ಹೊರಟೋಗೋದು ಸಾವನು ಮೀರ್ಸೋ ನರಕ. ವೈರಿಗಳಿಗೂ ಈ ಪರಿಸ್ಥಿತಿ ಬರಬಾರ್ದು. ವೈರಿಗಳಿಗಲ್ಲ ಜೈ, ನಿನ್ನ ಸ್ವಂತ ಹೆಂಡತಿಗೆ ಬಂದಿದೆ. ನಿನ್ನ ಹೆತ್ತಮ್ಮನ ಹಾಗೆ ನೀನು ಕಟ್ಕೊಂಡಿರೋ ಹೆಂಡತಿ ಕೂಡ ನಿನ್ನ ಮತ್ತೆ ಮಗುನ ಬಿಟ್ಟು ಹೋಗ್ತಿದ್ದಾಳೆ. ಬುದ್ಧಿ ತಿಳಿದಿರೋ ವಯಸ್ಸಲ್ಲಿ ನಾನು ಅನುಭವಿಸಿರೋ ಮೊದಲನೇ ನೋವದು. ಎಷ್ಟು ಕೋಟಿ ಖರ್ಚು ಮಾಡಿದ್ರು ಕಡಿಮೆ ಆಗದೆ ಇರೋ ನೋವು. ಒಂದು ಪುಟ್ಟು ಮಗು ಸುತ್ತ ಎಷ್ಟೇ ಜನ ಇದ್ರು ಅಮ್ಮ ಇಲ್ದೇ ಇರೋ ನೋವು ಹಾಗೇ ಇರುತ್ತೆ. ಆ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಬಾಲ್ಯ ಆಗ್ಲಿ, ಗಂಡಾಗ್ಲಿ, ಹೆಣ್ಣಾಗ್ಲಿ ಒಂದು ಗಟ್ಟಿಯಾದ ಬಾಂಧವ್ಯ ಬೇಕು. ಇಲ್ದಿದ್ರೆ ಆ ಜೀವನ ಒಂಟಿ ಆಗ್ಬಿಡತ್ತೆ. ಒಂಟಿ ಜೀವನದಲ್ಲಿ ಕಣ್ಮುಂದೆ ಎಷ್ಟೇ ಬಣ್ಣ ಇದ್ರೂ ಕಣ್ಣಿಗೆ ಕಾಣೋದು ಕತ್ಲಿನ ಬಣ್ಣ ಮಾತ್ರ. ಕಿವಿಗೆ ಎಷ್ಟು ಶಬ್ದಗಳು ಬಿದ್ದರೂ ಬಯಸೋದು ನಿಶಬ್ದನ. ಸುತ್ತ ಜನರಿರ್ತಾರೆ, ಆದರೆ ಮನಸ್ಸಲ್ಲಿ ಯಾರೂ ಇರಲ್ಲ. ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ಅನುಭವಿಸಿದ್ದೀನಿ ಗಂಗಾ. ಬೆಳೀತಾ ಬೆಳೀತಾ ಒಂಟಿತನ ಕಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ವ್ಯಾಪಾರ ಅನ್ನೋ ಮುಖವಾಡ ಹಾಕೊಂಡು ಮೆಟೀರಿಯಲಿಸ್ಟಿಕ್ ಆಗಿ ಬದಲಾದೆ. ನೀನು ನನ್ನ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ನಾನು ಅದೇ ಕತ್ಲಲ್ಲಿ ಇರ್ತಿದ್ನೇನು. ಒಂಟಿತನ ಅನ್ನೋದು ಒಂದು ದೊಡ್ಡ ಶಾಪ ಗಂಗಾ.
ಲಕ್ಕೀಲಿ ನಿನ್ನಿಂದ ನನಗೆ ಆ ಶಾಪ ವಿಮುಕ್ತಿ ಆಯ್ತು. ಥ್ಯಾಂಕ್ ಯು. ಒಂಟಿತನ ಒಂದು ಶಾಪ. ನನ್ನ ಶಾಪ ಸಾಯಿಸೋದ್ರಲ್ಲಿ ಈ ಕೆಲಸ ಮಾಡಬೇಕು. ಹೆತ್ ಮಗುನ ಬಿಟ್ಟು ಹೊರಟೋಗೋದು ಸಾವನು ಮೀರ್ಸೋ ನರ್ಕ. ವೈರಿಗಳಿಗೂ ಈ ಪರಿಸ್ಥಿತಿ ಬರಬಾರ್ದು. ಒಂಟಿತನ ಅನ್ನೋದು ಒಂದು ದೊಡ್ಡ ಶಾಪ ಗಂಗಾ. ಇವಳು ಕಾಲ್ ಮಾಡ್ತಿದ್ದಾಳಲ್ಲ, ಗುಡ್ ನ್ಯೂಸ್ ಏನಾದರೂ ಹೇಳ್ತಾಳಾ? ನೋಡೋಣ. ಹಲೋ ಅಕ್ಕ. ನಿತ್ಯ ಅಕ್ಕ. ಅಕ್ಕ. ನಿತ್ಯ ಯಾಕ ಮಾಡ್ತಾ ಇದ್ಯಾ? ಏನಾಯ್ತು? ಇನ್ನು ಏನಾಗ್ಬೇಕಕ್ಕ? ಗೊತ್ತಾಯ್ತಾ? ಅಮ್ಮ ಹೇಳಿದ್ಲಕ್ಕ. ಯಾಕಕ್ಕ? ಯಾಕೆ ನಿನಗೆ ಹೀಗಾಗತ್ತೆ? ನೀನೇನ್ ಪಾಪ ಮಾಡ್ದೆ ಅಂತ ದೇವ್ರು ನಿನ್ನ ಇಷ್ಟು ಬೇಗ ಕರ್ಕೊಂಡು ಹೋಗ್ತಾನೆ? ಮೋಸ ಅಕ್ಕ, ಇದು ಮೋಸ. ದೇವ್ರು ಮಾಡಿರೋ ದ್ರೋಹ. ಅಳ್ಬೇಡ ನಿತ್ಯ. ಅಳ್ತೆ ಹೇಗಿರ್ಲಕ್ಕ? ನಾವು ಜೊತೆಗೆ ಹುಟ್ಟಿದ್ವಿ, ಆದ್ರೆ ಜೊತೆಗೆ ಬೆಳಿಲಿಲ್ಲ. 20 ವರ್ಷ ದೂರ ಇದ್ವಿ, ಈಗ ಹತ್ರ ಆದ್ವಿ. ಆದ್ರೆ ಅಷ್ಟು ಬೇಗ ನೀನು ಪಾಪ ಅಲ್ವಾ ಅಕ್ಕ? ಪಾಪ ಅಲ್ಲಮ್ಮ, ಶಾಪ. ತಪ್ಪಿಸ್ಕೊಳಕ್ಕಾಗ್ದಿರೋ ಶಾಪ. ಗೊತ್ತೇ, ಶಾಪದಿಂದ ನೀನ್ ತಪ್ಪಿಸ್ಕೊಂಡ್ರು ನಾನೇ ಸಾಯಿಸ್ತೀನಿ. ವಿಧಿನ ಯಾರು ಬದಲಾಯಿಸಕ್ಕಾಗಲ್ಲಮ್ಮ. ನನ್ನ ಹಣೆ ಬರಹ ಅಷ್ಟೇ. ಹೌದೇ, ನನಗೋಸ್ಕರ ಸಾಯೋಕ್ಕೆ ನೀನು ಹುಟ್ಟಿದ್ದು. ನೋಡು, ನನಗೋಸ್ಕರ ನೀನು ಅಳ್ಬೇಡ ನಿತ್ಯ. ಧೈರ್ಯವಾಗಿರು. ಹೇಗಿರೋದಕ್ಕ? ಅಳು ನಿಲ್ತಾ ಇಲ್ಲ ಅಕ್ಕ. ನಿನ್ ಬದ್ಲಿಗೆ ನಾನ್ ಸತ್ರು ಚೆನ್ನಾಗಿರ್ತಿತ್ತಕ್ಕ. ನಿತ್ಯ, ಬಾಯ್ ತಪ್ಪಿ ಕೂಡ ಮಾತು ಹೇಳ್ಬೇಡಮ್ಮ. ಅಮ್ಮನ ಜೊತೆ ನಾನು 20 ಇಯರ್ಸ್ ಹ್ಯಾಪಿಯಾಗಿದ್ನಕ್ಕ. ಆದ್ರೆ ನೀನಿಲ್ಲ. ನಾನು ಹೋದ್ಮೇಲೆ ನೀನೇ ನಾನಾಗಬೇಕು ನಿತ್ಯ. ಅಮ್ಮಂಗೆ ನೀನೇ ಧೈರ್ಯ ಹೇಳಬೇಕು. ನಾನು ಹೇಗೆ ನೀನಾಗ್ತೀನಕ್ಕ? ನೀನೇ. ಇಲ್ಲಮ್ಮ, ನಾನು ನೀನು ಒಂದೇ. ಅಂದರೆ ನನ್ನ ದಾರಿಗೆ ಬರ್ತಿದ್ಯಾ ಅನ್ನೋ. ನಿತ್ಯ, ನಾನು ನಿನ್ಗೊಂದು ವಿಷಯ ಹೇಳಬೇಕು. ಏನಕ್ಕ? ನಾನು ಹೋಗೋದ್ರಲ್ಲಿ ನಿನಗೋಸ್ಕರ ನಾನೊಂದು ಕೆಲಸ ಮಾಡಬೇಕು. ಏನು ಕೆಲಸ ಅಕ್ಕ? ಅಕ್ಕ ಆಗಿ ಅದು ನನ್ನ ಕರ್ತವ್ಯ. ಅದೇನೋ ಹೇಳಿ ಸಾಯೇ. ಏನು ಅಂತ ಹೇಳಕ್ಕ? ಫೋನಲ್ಲಲ್ಲ, ಮನೆಗೆ ಬಂದು ಹೇಳ್ತೀನಿ. ಕೇಳಿಸ್ಕೊಂಡ್ಮೇಲೆ ನಿಮಗೆ ಖುಷಿ ಆಗತ್ತೆ. ಆ ಸಂತೋಷನ ನಾನು ಕಣ್ಣಾರೆ ನೋಡಬೇಕು. ನನಗೆ ಹ್ಯಾಪಿ ನ್ಯೂಸ್ ಅಂದರೆ ನನಗೆ ನಿನ್ನ ಪ್ಲೇಸ್ ಕೊಡೋದಲ್ವಾ? ಅಂದರೆ ಡಿಸೈಡ್ ಮಾಡಿದ್ಯಾ ಅಂತ ಆಯಿತು. ಓಕೆ ಅಕ್ಕ, ಬೇಗ ಬಂದುಬಿಡಕ್ಕ. ಅಮ್ಮ ನಾನು ಹೊರಡ್ತೀವಮ್ಮ. ಇಡ್ತೀನಿ. ಬಾಯ್ ಅಕ್ಕ. ಬಾರೆ, ಬಾ ಬಾ.
ಐ ಆಮ್ ವೇಟಿಂಗ್. ಎಸ್. ಇವಾಗ ಇದೆಲ್ಲ ಅವಶ್ಯಕತೆನಾ ಗಂಗಾ? ನಾನು ಹೋಗೋಷ್ಟ್ರಲ್ಲಿ ಆ ಕೆಲಸ ಮಾಡ್ಬೇಕಮ್ಮ. ಅಂದ್ರೆ ಸಾಯೋದ್ರಲ್ಲಿ ಜೈ ನಿತ್ಯನ ಒಂದ್ ಮಾಡಕ್ ನೋಡ್ತಿದ್ದಾಳ ಚಂದ್ರಿಕಾ? ಅಷ್ಟೇ ತಾನೆ, ಇವಳು ಗುಳ್ದಿರೋ ಕೊನೆ ಆಸೆ ಅದೇ ಅಲ್ವಾ? ಆಹಾ, ಇದು ಗಂಗಾ ಆಸೆ ಅಲ್ಲ, ನಿತ್ಯ ಆಸೆ. ಈಗಿಂದೀಗ ಅಂದ್ರೆ ಒಪ್ಸೋದು ಕಷ್ಟ ಆಗತ್ತೆ ಗಂಗಾ. ನಿತ್ಯ ಜೊತೆ ಮದ್ವೆಗೆ ಜೈನ ಒಪ್ಸೋದಾ? ಜೈ ಅಷ್ಟು ಈಸಿಯಾಗಿ ಒಪ್ಕೋಬೇಕಲ್ಲ. ಒಪ್ಪಿಸ್ತೀನಮ್ಮ, ಹೇಗಾದ್ರೂ ಒಪ್ಪಿಸ್ತೀನಿ. ನನಗೇನು ಇದು ನಡೆಯುತ್ತೆ ಅನ್ನೋ ನಂಬಿಕೆ ಇಲ್ಲ. ನನ್ಗೂ ಇಲ್ಲ. ನನಗಿದೆ. ನನ್ನ ಪರಿಸ್ಥಿತಿ ಏನೋ ಗೊತ್ತಾದ್ರೆ ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆ ನನಗಿದೆ. ಅವ್ರಾಗ್ಲೇ ಏನಂದ್ರೋ ಕೇಳಿಸ್ಕೊಂಡ್ಯಲ್ಲಮ್ಮ. ನಾನು ಅನುಭವಿಸ್ತಿರೋ ಶಾಪಕ್ಕಿಂತ ಒಂಟಿತನ ಇನ್ನೂ ದೊಡ್ಡ ಶಾಪ. ಆ ಪರಿಸ್ಥಿತಿ ಅವ್ರಿಗೆ ಬರಬಾರ್ದು. ಆದ್ರೆ ಜೈ ಎಲ್ಲ ನಾನು ನೋಡ್ಕೋತೀನಮ್ಮ. ನಿತ್ಯ ಕಾಯ್ತಾ ಇರ್ತಾಳೆ. ಹೋಗೋಣ ಬನ್ನಿ. ಬಾ. ನಿತ್ಯಗೆ ಲಾಟ್ರಿ ಹೊಡಿತು ಚಂದ್ರಿಕಾ.